ಎಲ್ಲ ಪತ್ರಕರ್ತ ಬಂಧುಗಳಿಗೆ ಅತ್ಯಂತ ಹೃತ್ಪೂರ್ವಕ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಹಿಂದೂ ಸಂಗಮ ಆಯೋಜನಾ ಸಮಿತಿ ಸುರತ್ಕಲ್ ನಗರದ ಗೌರವಾಧ್ಯಕ್ಷರಾದ ಶ್ರೀಯುತ ಮಹಾಬಲ ಪೂಜಾರಿ ಕಡಂಬೋಡಿ ಇದ್ದಾರೆ. ಅಧ್ಯಕ್ಷರಾದಂತಹ ಲಕ್ಷ್ಮಣ್ ಅಮೀನ್ ಕೋಡಿಕಲ್ ಇದ್ದಾರೆ. ಉಪಾಧ್ಯಕ್ಷೆ ಆದಂತಹ ಸರೋಜ ಶೆಟ್ಟಿ ಇವರು ಇದ್ದಾರೆ. ಇನ್ನೋರ್ವರು ಸರಯೂ ಶೆಟ್ಟಿ ಅವರು ಇದ್ದಾರೆ. ಶ್ರೀಮತಿ ಮೀನಾಕ್ಷಿ ದೇವಾಡಿಗ ಅವರು ಉಪಾಧ್ಯಕ್ಷರು ಅವರು ಇದ್ದಾರೆ. ಸಮಿತಿಯ ಸಂಚಾಲಕರಾದಂತಹ ಶ್ರೀಯುತ ಮಿಥುನ್ ಬೈಕಂಪಾಡಿ ಅವರು ಇದ್ದಾರೆ. ಹಿಂದೂ ಸಮಾಜೋತ್ಸವವನ್ನು ಮಾಡ್ತಿದ್ವಿ. ಅದೇ ಮಾದರಿಯಲ್ಲಿ ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿ ಎಲ್ಲ ವಾರ್ಡ್ಗಳಲ್ಲಿ ನಾವು ಹಿಂದೂ ಸಂಗಮವನ್ನು ಮಾಡಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ನಾಡಿದ್ದು 25ನೇ ತಾರೀಕು ಸದಾಶಿವ ಸಮಿತಿ ಇದ್ದಿದೆ, ಸದಾಶಿವ ವಾರ್ಡಿಂದ ಪ್ರಾರಂಭವಾಗುತ್ತೆ. ಆಮೇಲೆ ಕೊನೆಯದಾಗಿ 8/2ಕ್ಕೆ ಅದು ಮುಕ್ತಾಯ ಆಗುತ್ತೆ. ನಮ್ಮ ನಗರ ಸುರತ್ಕಲ್ ನಗರದ್ದು ಹಿಂದೂ ಸಂಗಮ. ಈ ಹಿಂದೂ ಸಂಗಮವನ್ನು ಮಾಡುವಂತಹ ಮೂಲ ಉದ್ದೇಶ ನಮ್ಮಲ್ಲಿರುವಂತಹ ಸನಾತನ ಹಿಂದೂ ಧರ್ಮದಲ್ಲಿರುವಂತಹ ಮೊದಲಿನ ಪದ್ಧತಿಯನ್ನ, ಕೌಟುಂಬಿಕ ಮೌಲ್ಯಗಳನ್ನ ಪುನರುತ್ಥಾನ ಮಾಡಬೇಕು. ಹಾಗೆಯೇ ಎಲ್ಲರಿಗೂ ಧರ್ಮ ಶಿಕ್ಷಣ ಕೊಡಬೇಕು. ಪರಿಸರದಲ್ಲಿ ಯಾವುದೇ ಕೂಡ ತೊಂದರೆ ಆಗಬಾರದು. ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಜೀವನವನ್ನು ಸಾಗಿಸಬೇಕು. ಹಾಗೆಯೇ ಹಿಂದೂ ಸಮಾಜವನ್ನ ಎಚ್ಚರಿಸಬೇಕು. ಯಾಕೆಂದ್ರೆ ಸರ್ಕಾರ, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಸಿಗುವಂತಹ ಎಲ್ಲಾ ಸವಲತ್ತುಗಳನ್ನು ಯಾವ ರೀತಿ ತಗೊಳ್ಬೇಕು, ಅವರಿಗೆಲ್ಲ ಮಾರ್ಗದರ್ಶನವನ್ನು ಕೊಡುವುದು ಹಾಗೂ ಸರ್ಕಾರದೊಂದಿಗೆ ಯಾವ ರೀತಿಯೆಲ್ಲ ಇರಬೇಕೆಂಬುದರ ಬಗ್ಗೆ ಕೂಡ ಅವರಿಗೆ ಮಾರ್ಗದರ್ಶನವನ್ನು ಕೊಡುತ್ತೇವೆ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ಎಲ್ಲಾ ರಾಜಕೀಯ ಪಕ್ಷದವರಿಗೂ ಕೂಡ ನಾವು ಆಮಂತ್ರಣವನ್ನು ಕೊಟ್ಟಿದ್ದೇವೆ. ಆದರೆ ವೇದಿಕೆಯಲ್ಲಿ ಯಾವುದೇ ರಾಜಕೀಯ ಪಕ್ಷದ ನಾಯಕರುಗಳಿಗೆ ಅವಕಾಶವನ್ನು ನಾವು ಕೊಡುವುದಿಲ್ಲ. ಇದು ಬರೀ ಒಂದು ಹಿಂದೂ ಸಮಾವೇಶ, ಹಿಂದೂ ಸಂಗಮ, ಹಿಂದೂಗಳಿಗೆ ಸಂಬಂಧಪಟ್ಟಂತಹ ಒಂದು ಸಮಾವೇಶ. ಈ ಸಮಾವೇಶಕ್ಕೆ ಪರಿಸರದ ಎಲ್ಲ ವಾರ್ಡ್ಗಳ ಧಾರ್ಮಿಕ ನಾಯಕರುಗಳು, ಸಂಘಟನೆಗಳು, ಎಲ್ಲ ಜಾತಿ ಸಮುದಾಯದ ಎಲ್ಲ ಅಧ್ಯಕ್ಷರು, ಎಲ್ಲರನ್ನು ಸದಸ್ಯರನ್ನು ಕೂಡ ನಾವು ಕರೀತೀವಿ. ಎಲ್ಲರೂ ಸೇರಿ ಸೇರು ಮಾಡುವಂತಹ ಒಂದು ಕಾರ್ಯಕ್ರಮ. ಆದ್ದರಿಂದ ಇದು ಒಂದು ವಿಭಿನ್ನವಾದ ಕಾರ್ಯಕ್ರಮ. ಇದು ಮುಂದಕ್ಕೆ ಖಂಡಿತವಾಗಿ ಯಶಸ್ಸಾಗುತ್ತೆ ಎಂಬ ನಂಬಿಕೆ ನಮಗಿದೆ. ಇದನ್ನು ಯಾವುದೇ ಒಂದು ಕಾರ್ಯಕ್ರಮ ಯಶಸ್ಸಾಗಬೇಕಾದ್ರೆ ಪತ್ರಿಕೋದ್ಯಮ ಮತ್ತು ದೃಶ್ಯ ಮಾಧ್ಯಮಗಳು ಬಹಳ ಮುಖ್ಯ. ನೀವು ಅದಕ್ಕೆ ಪ್ರಚಾರ ಕೊಟ್ಟರೆ ಖಂಡಿತವಾಗಿ ಇದು ಒಳ್ಳೆ ರೀತಿಯಲ್ಲಿ ಆಗುತ್ತೆ, ಯಶಸ್ಸಾಗುತ್ತೆ ಎಂಬ ನಂಬಿಕೆಯನ್ನು ಇಟ್ಟುಕೊಂಡು ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೀತೇವೆ. ನಿಮ್ಮ ತುಂಬಾ ಸಹಕಾರ ನಮಗೆ ಬೇಕು. 25/26ಕ್ಕೆ ಮೊದಲು ವಾರ್ಡ್ ನಂಬರ್ 1 ಸದಾಶಿವ ಸಮಿತಿ ನಗರ ಅಲ್ಲಿ ಪ್ರಾರಂಭ ಆಗುತ್ತೆ. ಆಮೇಲೆ 1/2/26ಕ್ಕೆ ಬಂಟರ ಭವನ ಪಾರ್ಕಿಂಗ್ ಪಕ್ಕದಲ್ಲಿ ವಾರ್ಡ್ ನಂಬರ್ 2 ಅಗರಮೇಡು. ಆಮೇಲೆ ವಾರ್ಡ್ ನಂಬರ್ 7 ನಾರಾಯಣಗುರು ಅಲ್ಲಿ 1/2/26ಕ್ಕೆ. ಹಾಗೆ ಕುಳಾಯಿಯಲ್ಲಿ 1/2/26ಕ್ಕೆ ವಾರ್ಡ್ ಸಂಖ್ಯೆ 19 ಅಲ್ಲಿ ವಿಷ್ಣುಮೂರ್ತಿ ಅನುಕೂಲ ಶಾಲೆ ಪಕ್ಕ. ಆಮೇಲೆ 1/2/26ಕ್ಕೆ ಶ್ರೀರಾಮ ಮಂದಿರದ ಬಳಿ 1 ಫೆಬ್ರವರಿ 26ಕ್ಕೆ. ಆಮೇಲೆ ತಣ್ಣೀರ್ಬಾವಿ ದೋಸ್ತು ಮೈದಾನ ಅಲ್ಲಿ 22/1/26ಕ್ಕೆ ಕೃಷ್ಣ ಭಜನ ಮಂದಿರದ ಬಳಿಯ ಕಟ್ಟೆ 8/2/26ಕ್ಕೆ. ಅದು ವಾರ್ಡ್ ನಂಬರ್ 7. ಈ ಶೋಭಾಯಾತ್ರೆ ಮೂಲಕ ಹೋಗಿ ಆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ನಾವು ಸೇರ್ತೇವೆ. ಅಲ್ಲಿ ಒಂದು ನಮ್ಮದು ಸಮಾವೇಶ ಆಗುತ್ತೆ. ಆ ಸಮಾವೇಶದಲ್ಲಿ ಸ್ವಲ್ಪ 1,500 2,000 ಮಂದಿ ಸೇರುವಂತಹ ಎಲ್ಲ ಯೋಜನೆ ಇದೆ ನಮಗೆ.